ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನಾನು 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಬೆಳಗ್ಗೆಯಿಂದನೇ ನನ್ನ ರೊಟೀನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಮೆಂತಿ ವಾಟರ್ನ ಕುಡಿತಾ ಇದ್ದೀನಿ. ಇವಾಗ ಒಂದು 15 ಡೇಸಿಂದ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಯಾರ್ಯಾರಿಗೆಲ್ಲ ಪೀರಿಯಡ್ಸ್ ರೆಗ್ಯುಲರಾಗಿ ಆಗ್ತಾಯಿರಲ್ಲ, ಅವರಿಗೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೆ ತುಂಬ ಟಯರ್ಡ್ ಆಗ್ತಾಯಿರುತ್ತೆ, ಸುಸ್ತಾಗ್ತಾ ಇರುತ್ತೆ, ಈ ಥರ ಇರೋರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗ್ತಾಯಿದೆ. ಎಕ್ಸ್ಪೆಷಲಿ ನನಗೆ ಇರ್ರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾನು ಇದನ್ನು ರೆಗ್ಯುಲರಾಗಿ ತೊಗೊತಾ ಇದ್ದೀನಿ. ಇದು ತೊಗೊಳಕ್ಕೆ ಸ್ಟಾರ್ಟ್ ಆದಮೇಲಿಂದ ಒಂದು ಒಳ್ಳೆ ರಿಸಲ್ಟ್ನ ನೋಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಲಾಸ್ಟಿಗೆ ಮೆಂತಿ ಎಲ್ಲ ಏನಿರುತ್ತೆ ನೆನೆಸಿರೋದು ಅದನ್ನು ಹಾಗೆ ತಿನ್ನೋಕ್ಕಾಗಲ್ಲ. ಅದನ್ನು ನಾನು ಏನು ಮಾಡ್ತೀನಿ, ಖರ್ಜೂರಕ್ಕೆ ಹಾಕ್ಕೊಂಡು ಅದರೊಳಗಡೆ ಫಿಲ್ ಮಾಡ್ಕೊಂಡು ತಿಂತೀನಿ. ಇದರಿಂದ ಎಂತೂ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಸಿಗುತ್ತೆ. ಹಾಗೆ ಯಾರಿಗೆಲ್ಲ PCOS ಇರುತ್ತೆ ಅವ್ರಿಗೆಲ್ಲ ಇದು ತುಂಬಾ ಒಳ್ಳೆಯದು ರೆಗ್ಯುಲರಾಗಿ ತೊಗೊಳೋದ್ರಿಂದ. ಹಾಗಾಗಿ ನಾನು ಇದೊಂದು ಅಭ್ಯಾಸನ ಇವಾಗ ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೆಲ್ಲ ಮಂಡಿ ನೋವಿರುತ್ತೆ, ಲೇಝಿ ಫೀಲ್ ಆಗ್ತಿರುತ್ತೆ, ಸುಸ್ತು ಅನ್ನಿಸ್ತಾ ಇರುತ್ತೆ, ಅವರೆಲ್ಲ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಒಂದು ವೀಕಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಇದನ್ನು ತೊಗೊಳಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಎನರ್ಜಿ ನಂದು ಚೆನ್ನಾಗಾಗಿದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಾದಮೇಲೆ ಮಕ್ಕಳಿಗೆ ಇವಾಗ ಲಂಚ್ ಪ್ಯಾಕ್ ಮಾಡೋದಕ್ಕೆ ಬಾಕ್ಸ್ ಕೂಡ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ಬಾಕ್ಸ್ ರೆಡಿ ಮಾಡೋದಕ್ಕೆ ವೆಜಿಟೇಬಲ್ಸ್ ಎಲ್ಲ ಏನೇನು ಮಾಡಬೇಕು ಅಂತ ಹಿಂದಿನ ದಿನವೇ ನಾನು ಫಿಕ್ಸ್ ಆಗಿರ್ತೀನಿ, ಇವತ್ತು ಇದನ್ನು ಮಾಡಬೇಕು ಅಂತ. ಹಾಗಾಗಿ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾನು ಇವಾಗ ಫ್ರಿಜ್ಜಿಂದ ಎತ್ಕೊತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ರೋಟೀನ್ ಜೊತೆ ಇದನ್ನು ಒಂಥರ ಎನರ್ಜೆಟಿಕ್ ಆಗಿಯೇ ಈ ಡೇನ ಸ್ಟಾರ್ಟ್ ಮಾಡಿದೆ ನಾನು. ಅದಾದಮೇಲೆ ನಾನಿಲ್ಲಿ ಇವತ್ತು ಕ್ಯಾಪ್ಸಿಕಮ್ ಆಲೂ ರೈಸ್ ಮಾಡೋಣ ಅಂತ. ಇದು ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ನಮ್ಮ ಕ್ಯೂಟಿಗೆ ತುಂಬ ಇಷ್ಟ ಆಗುತ್ತೆ ಕ್ಯಾಪ್ಸಿಕಮ್ ಆಲೂ ರೈಸು. ಹಾಗಾಗಿ ಅವಳಿಗೆ ರೈಸ್ ಐಟಮ್ ಇಷ್ಟ ಆಗೋದ್ರಿಂದ ಇದನ್ನು ಮಾಡಿಕೊಟ್ರೆ ಖಾಲಿ ಮಾಡ್ಕೊಂಬರ್ತಾರೆ. ಅದನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಆಯಿಲು, ಅದ್ರ ಜೊತೆಗೆ ಸಾಸಿವೆ, ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಕಡಲೆಬೇಳೆ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಕೂಡ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು 4 ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿರುಮೆಣ್ಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಸಿರುಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ 2 ದಪ್ಪ ಆನಿಯನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಆನಿಯನ್ನು ಕೂಡ ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು ಇಲ್ಲಿ ಆಲೂಗೆಡ್ಡೆನ, ಒಂದು ದಪ್ಪ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ತುಂಬ ಬೇಯಬೇಕಾಗಿಲ್ಲ, ಸ್ವಲ್ಪ ಒಂದು 3/4 ಭಾಗ ಬೆಂದ್ರೇ ಚೆನ್ನಾಗಿರುತ್ತೆ. ತುಂಬ ಬೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಬಾಯ್ಲ್ ಆದಮೇಲೆ ಕ್ರಂಚಿಯಾಗಿ ಬಾಯಿಗೆ ಸಿಗಲಿ ಅಂದ್ಬಿಟ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ನ ಆಮೇಲೆ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗಲೇ ಸಾಲ್ಟ್ ಹಾಕ್ಕೊಂಡ್ರೆ ನಮ್ಮ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ 3/4 ಭಾಗ ಬೆಂದಿದೆ ಅಂದಾಗ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನಿಮಗೆ ಈ ರೈಸ್ ಇನ್ನೂ ಕಲರ್ಫುಲ್ಲಾಗಿ ಬೇಕಂದರೆ ನೀವು ಕಸ್ತೂರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ರೆಡ್ ಕಲರ್, ಒಂದು ಒಳ್ಳೆ ಕಲರ್ ಬರುತ್ತೆ ರೈಸ್ಗೆ. ಆದರೆ ಮಕ್ಳೇನು ಮಾಡಿಬಿಡ್ತಾರೆ, ಕಲರ್ ಜಾಸ್ತಿ ಇದ್ದರೆ ಖಾರ ಇರುತ್ತೆ ಅಂತ ತಿನ್ನಲ್ಲ, ಹಾಗಾಗಿ ಬಾಸುರುದ್ದಿ ಇದು ಮಾಡ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಲರ್ನ ಕಮ್ಮಿನೇ ಹಾಕಿರ್ತೀನಿ. ಹಾಗಾಗಿ ನಾರ್ಮಲ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ. ಅದೆಲ್ಲ ಬೆಂದಾದ್ಮೇಲೆ ಇಲ್ಲಿ ನಾನು ರೈಸ್ ಕೂಡ ಹಾಕ್ಕೊತಾ ಇದ್ದೀನಿ. ರೈಸ್ ಹಾಕ್ಕೊಂಡು ಅದ್ರ ಮೇಲೆ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರೋದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಬೇಕಾದರೆ ನೀವು ಮಿಕ್ಸ್ ಮಾಡ್ಕೊಬೋದು. ಖಾರ ಏನಾದರೂ ಇನ್ನೂ ಸ್ವಲ್ಪ ಬೇಕು ಅಂದರೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರೋ ಪೊಟೊಟೊ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ. ಒಂದು ಒಳ್ಳೆ ಮಕ್ಕಳಿಗೆ ಲಂಚ್ ಆಗಿರ್ಬೋದು, ಇದಕ್ಕೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿನ್ನೋವಂಥ ರೈಸು. ಕ್ರಂಚಿಯಾಗಿ ಆ ಪೊಟೊಟೊ ಸಿಗ್ತಾ ಇರುತ್ತೆ, ಹಾಗೆಯೇ ಕ್ಯಾಪ್ಸಿಕಮ್ ಎಲ್ಲ ಸಿಗ್ತಾ ಇರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ.
ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಈ ರೈಸ್ ರೆಸಿಪಿನ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಅದಾದಮೇಲೆ ಕ್ಯೂಟಿಗೆ ಇಲ್ಲಿ ಸ್ಕೂಲಿಗೆ ಅವರು ರೆಡಿ ಬಟ್ಟೆ ಎಲ್ಲ ಹಾಕೊಂಡು ರೆಡಿ ಆಗಿರ್ತಾರೆ. ಅದಾದಮೇಲೆ ಅವಳಿಗೆ ತಲೆ ಕೂಡ ಬಾಚಿಕೊಡ್ತಾ ಇದೆ ಇಲ್ಲಿ. ಸೊ ಇನ್ನು ಮಿಕ್ಕಿದೆಲ್ಲ ಅವರೇ ರೆಡಿ ಆಗ್ತಾರೆ. ತಲೆ ಒಂದು ಬಾಚಿಕೊಟ್ರೆ ಸಾಕು ಇವರಿಗೆ. ಸೊ ಇಲ್ಲಿ ಕ್ಯೂಟಿಗೆ 2 ಜಡೆ ಹಾಕಬೇಕು, ಬಟ್ 2 ಫೋಲ್ಡ್ ಮಾಡಿ ಹಾಕಬೇಕು. ನಾವು ಕ್ಯೂಟಿಗೆ ಫೋಲ್ಡ್ ಮಾಡಿ ಹಾಕೋಗೋದು ಇಷ್ಟ ಇಲ್ಲ ಅಂದ್ಬಿಟ್ಟು ಹಾಗೆ ಹಾಕೊತಾರೆ 2 ಜಡೆನ. ಸೊ ಅದಾದಮೇಲೆ ಅವಳಿಗೂ ಕೂಡ ಕ್ಯೂಟಿ ಫಸ್ಟ್ ಹೋಗೋದು. ಸೊ ಹಾಗಾಗಿ ಅವಳು 7:50ಗೆಲ್ಲ ರೆಡಿಯಾಗಿ ಹೊರಡ್ತಾಳೆ. ಬಾಸುರುದ್ದಿಗೆಲ್ಲ 8:45ಗೆ ಸ್ಕೂಲ್ ಇರೋದು. ಸೊ ಫಸ್ಟು ಕ್ಯೂಟಿನ ಡ್ರಾಪ್ ಮಾಡಿಬಿಟ್ಟು ಬಂದ್ಬಿಟ್ಟು ಆಮೇಲೆ ಅವರಿಬ್ಬರೂ ರೆಡಿ ಮಾಡ್ತೀನಿ ನಾನು. ಅಷ್ಟ ತನಕ ಅವರು ನಿದ್ದೆ ಮಾಡ್ತಾ ಇರ್ತಾರೆ. ನಾನು ಸ್ಕೂಲಿಗೆ ಇವ್ರು ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಅವ್ರನ್ನ ಇಬ್ಬರನ್ನ ಎಬ್ಬರಿಸ್ತೀನಿ. ಏನಾಗೈತೆ? ಹೊಟ್ಟೆ ನೋವ್ತೈತಾ? ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಹೊಟ್ಟೆ ನೋವು ಬರುತ್ತಲ್ಲ? ಹೌದಾ, ನಿಂಗೇನೈತಿ? ನಿನಗೆ ನಿಜವಾದ ಹೊಟ್ಟೆ ನೋವು ಬಂದಿರೋದ ಬಾಸಿಗೆ ನಿಜವಾದ ಹೊಟ್ಟೆ ನೋವು ಬಂದಿರೋದು? ಬಾಸಿ ನಮ್ಮ ಬಾಸಿಗೂ ನಿಜವಾದ ಹೊಟ್ಟೆ ನೋವೇ ಬಂದಿರೋದಲ್ಲ ಬಸ್. ಸರಿ ಎದ್ದು ರೆಡಿ ಆಗಿ ನೋಡಿ ಪಾಪ. ಬಾರೋ ಬಾಪ. ಡೈಲಿ ಬೆಳಗ್ಗೆ ಇವರಿಬ್ಬರನ್ನ ಸ್ಕೂಲಿಗೆ ಕಳ್ಸೋದೇ ನನಗೊಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಡೈಲಿ ಒಂದೊಂದು ಡ್ರಾಮಾ ಆಡ್ಕೊಂಡು ಇರ್ತಾರೆ ಈ ನಡುವೆ. ಮುಂಚೆ ಎಲ್ಲ ಆರಾಮಾಗಿ ಹೋಗ್ತಾಯಿದ್ರು, ಬಟ್ ಇವಾಗ ಡೈಲಿ ಇಲ್ಲ. ಇವಳು ರೀಸನ್ ಇಲ್ಲ, ಅವ್ಳು ರೀಸನ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಯ್ ನಮಸ್ತೆ. ಸೊ ಬೆಳಗ್ಗೆಯಿಂದನೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತು ಆಲ್ಮೋಸ್ಟ್ ಒಂದು 6 o'clock ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇವತ್ತು ಎದ್ದು ಸ್ವಲ್ಪ ಲೇಟೇ ಆಯಿತು. ಸೊ ಲೇಟ್ ಆಗಿದ್ದಕ್ಕೆ ಎಲ್ಲ ಲೇಟಾಗಿ ಸ್ಕೂಲ್ಗೂ ಕೂಡ ಸ್ವಲ್ಪ ಲೇಟಾಗಿ ಕರ್ಕೊಂಡೋದೆ ಇವತ್ತು. ಸೊ ಇವಾಗ ಸ್ಕೂಲಿಗೆ 3 ಜನರು, ಫಸ್ಟು ಕ್ಯೂಟಿನ ಬಿಟ್ಟು ಆಮೇಲೆ ರುದ್ದಿ ಬಾಸನ ಇಬ್ಬರನ್ನು ಸ್ಕೂಲಿಗೆ ಬಿಟ್ಟು, ಹಾಗೆ ನಾನು ಇವತ್ತಿಂದ ನಂದು 60 days ವೆಯ್ಟ್ ಲಾಸ್ ಚಾಲೆಂಜ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದಕ್ಕೊಂದಷ್ಟು ಐಟಮ್ಗಳು ಕೂಡ ಬೇಕಾಗಿತ್ತು. ಸೊ ಹಾಗಾಗಿ ತಗೊಬಂದೆ. ಏನಂದರೆ ಕಣ್ಣು ಮುಂದೆ ಎಲ್ಲ ಕಾಣಿಸ್ತಾ ಇದ್ರೆ ಓಕೆ ಡಯಟ್ ಮಾಡಬೇಕು, ಈ ಥರ ಫುಡ್ ತಿನ್ಬೇಕು, ಈ ಥರ ಫುಡ್ ತಿನ್ನಬೇಕು ಅಂತ ಒಂದು ಕಾನ್ಷಿಯಸ್ ಆದರೂ ಇರುತ್ತೆ. ಸೊ ನಾವು ಏನು ಮಾಡ್ತಾ ಇಲ್ಲ ಅನ್ನೋದು ಏನಾಗುತ್ತೆ ಅಂದರೆ ಏನು ನಮ್ಗೆ ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ ಅನ್ನೋದು, ಎಸ್ಪೆಷಲಿ ನನಗೆ ಗೊತ್ತಿಲ್ಲ ಎಲ್ರಿಗೂ ಹಿಂಗೆ ಆಗುತ್ತೆ ಅಂತ. ಸೊ ಏನೋ ಇದೆಯಲ್ಲ ಬಿಡಪ್ಪ ಮಾಡಿರೋದು ಅದನ್ನೇ ತಿನ್ಕೊಬೇಡ ಅನ್ನೋ ಥರ ಮೈಂಡ್ ಸೆಟ್ ನನಗಿರುತ್ತೆ. ಹಾಗಾಗಿ ಆ ಥರ ಆಗೋದು ಬೇಡ ಅಂದ್ಬಿಟ್ಟು ಒಂದು 3-4 ಡೇಸಿಗೆ ಏನೇನು ಬೇಕು ನನಗೆ, ಸೊ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋ ಥರ ಏನೇನು ಬೇಕು ಅಂದ್ಬಿಟ್ಟು ಅದನ್ನೆಲ್ಲ ನಾನು ಸೊ ಇವತ್ತು ತೊಗೊಬಂದಿದ್ದೀನಿ. ಸೊ ಬನ್ನಿ ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ ಗೆಣಸು ತೊಗೊಬಂದೆ. ಗೆಣಸು ನಮ್ಮ ಮನೆಗೆ ತುಂಬ ಇಷ್ಟ ಆಗುತ್ತೆ, ಸ್ವೀಟ್ ಪೊಟೆಟೊ. ಸೊ ಇದರಲ್ಲಿ ಏನಾದರೂ ರೆಸಿಪೀಸ್ ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಸೊ ಗೆಣಸು ಕೂಡ ತೊಗೊಬಂದೆ. ಫ್ರೆಶ್ ಆಗಿ ಬಂದಿತ್ತು. ಹಾಗೆಯೇ ಗೊತ್ತಿಲ್ಲ ಸ್ವೀಟ್ ಇದೆಯಾ ಇಲ್ಲ ಅಂತ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ. ಹಾಗಾಗಿ ಗೆಣಸನ್ನ ತೊಗೊಂಡೆ 1 kg ಅಷ್ಟು. ಸೊ ಗೆಣಸು ಜಾಸ್ತಿ ಅಲ್ಲ, ವೆಯ್ಟ್ ಲಾಸಲ್ಲಿರೋರು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಗೆಣಸು ತಿನ್ನಬೇಕು. ವೆಯ್ಟ್ಗೆ ಯಾರು ಇರ್ತೀರ ಅವ್ರಿಗೆ ಇನ್ನೊಂದು ಸ್ವಲ್ಪ ಕ್ಯಾಲರಿ ಜಾಸ್ತಿ ಇರುತ್ತೆ. ಹಾಗೇನೆ ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಕೂಡ ಸಿಗುತ್ತೆ, ಕ್ಯಾಲರಿನೂ ಕೂಡ ಜಾಸ್ತಿ ಇರುತ್ತೆ. ಸೊ ನಾನಿವಾಗ ಸ್ವಲ್ಪ ಕ್ಯಾಲರಿನ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಸೊ ಹಾಗಾಗಿ ಅದನ್ನು ಆದಷ್ಟು ಕಮ್ಮಿ ತಿಂತೀನಿ, ನನ್ನ ಫೇವ್ರೇಟ್. ಸೊ ಇವಾಗಿಗೆ ವೆಯ್ಟ್ ಲಾಸ್ಗೆ ಬೆಸ್ಟು ಫುಡ್ ಅಂದರೆ ನನಗೆ ಅಂತೂ ವಾಟರ್ ಮೆಲನ್ ಅನಿಸುತ್ತೆ. ನನಗೆ ಯಾವಾಗಾದರೂ ಹೊಟ್ಟೆ ಹಸಿವಾದಾಗ ಆರಾಮಾಗಿ ತಿಂತೀನಿ, ಕ್ಯಾಲರಿನೂ ಕೂಡ ಕಮ್ಮಿ ಇರುತ್ತೆ. ಹಾಗೆಯೇ ಬಾರ್ಲಿ, ನನ್ನ ಮನೆಗೆ ಫಸ್ಟ್ ಟೈಮ್ ಬಾರ್ಲಿ ತೊಗೊಬಂದಿರೋದು. ಸೊ ಒಂದು ವೆಯ್ಟ್ ಲಾಸ್ ಪೌಡ್ರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಪ್ರೋಟೀನ್ ಪೌಡರ್ ಹೋಮ್ ಮೇಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಿದಾಗ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ಬಾರ್ಲಿ ತೊಗೊಬಂದೆ. ಇದೆಲ್ಲ ಮನೇಲೇ ಇತ್ತು. ಸೊ ಬಾರ್ಲಿ ಒಂದು ಇರಲಿಲ್ಲ, ಹಾಗಾಗಿ ಒಂದು ಬಾರ್ಲಿ ತೊಗೊಬಂದೆ. ಸೊ ಸ್ವೀಟ್ ಪೊಟೆಟೊ. ಸೊ ಇವಾಗ ಸ್ವೀಟ್ ಪೊಟೆಟೊ ನಿಮಗೆ ಆರಾಮಾಗಿ ಸಿಗುತ್ತೆ. ಒಂದು 17-18 rupeesಗೆಲ್ಲ 1 piece ಸಿಗುತ್ತೆ. ಹಾಗಾಗಿ 2 ತೊಗೊಬಂದೆ. ಇದು ನಮ್ಮ ಮಕ್ಳಿಗೆ ಸಖತ್ ಇಷ್ಟ. ಸೊ ಬಾಸುರುದ್ದಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನು ತೊಗೊಂಡೆ. ಸೊ ಪಪಾಯ ತೊಗೊಂಡಿದ್ದೀನಿ. ಪಪ್ಪಾಯ ಎಲ್ಲ ದೊಡ್ಡದಿತ್ತು. ದೊಡ್ಡ ತಂದರೆ ಏನಾಗುತ್ತೆ ಅಂದರೆ ಫ್ರಿಜ್ಜಲ್ಲೆಲ್ಲ ಕಟ್ ಮಾಡಿಟ್ಟು ಮತ್ತೆ ಫ್ರಿಜ್ಜಲ್ಲಿರೋದು ನಾನು ತಿಂದರೆ ನನಗೆ ಈ ಕೋಲ್ಡಿಗೆ ಆ ಕೋಲ್ಡಿಗೆ ಆಗೋದೇ ಇಲ್ಲ, ಫುಲ್ಲು ಹೆವಿ ಕೋಲ್ಡ್ ಆಗುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿರೋದು ಜಾಸ್ತಿ ತಿಂತಾ ಇಲ್ಲ ಇವಾಗ ನಾನು. ಆಮೇಲೆ ಕೇಳಬೇಕಾ, ಇನ್ನು ವೆಯ್ಟ್ ಲಾಸಲ್ಲಿ ಇದ್ದೀವಿ ಅಂದಾಗ ಕುಕುಂಬರ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಮನೆಯಲ್ಲಿ. ಸೊ ಕುಕುಂಬರು, ಹಾಗೆಯೇ ಕರ್ಡು. ಸೊ ಇದು ಪುದೀನ. ಇವಾಗ ಡಿಟಾಕ್ಸ್ ಡ್ರಿಂಕ ರೆಡಿ ಮಾಡ್ಕೋಬೇಕು, ಹಾಗಾಗಿ ಪುದೀನ ಖಾಲಿ ಆಗಿತ್ತು, ಪುದೀನ ತೊಗೊಂಡ್ಬಂದೆ. ನನ್ನ ವೆಯ್ಟ್ ಲಾಸಲ್ಲಿ ನಾನು ಇದ್ದಾಗ ನಾನು ಜಾಸ್ತಿ
ವೆಯ್ಟ್ ಲಾಸಲ್ಲಿ ಅಂತ ಅಲ್ಲ, ರೆಗ್ಯುಲರ್ ಆಗಿ ನಾನು ಜಾಸ್ತಿ ಬಂದ್ಬಿಟ್ಟು ಸೊ ಇದು ಬೆಟ್ಟದ ನಲ್ಲಿಕಾಯಿ ಜ್ಯೂಸು ಜಾಸ್ತಿ ಕುಡಿತೀನಿ. ನಂಗೆ ತುಂಬ ಇಷ್ಟ ಈ ಜ್ಯೂಸು. ಡಿಸ್ಟಾಕ್ಸಿಂಗಿಗೆ ಇದಕ್ಕೆಲ್ಲ ನಾನು ಅದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಹಾಗೆಯೇ ಮನೆಗೆ ತರಕಾರಿ ಅದು ತೊಗೊಂಬಂದಿರೋದು ಅಂದರೆ ಸಾಂಬಾರು ಮಾಡೋಕ್ಕೆ ಅಂದರೆ ಇದೊಂದೇ. ಇದು ಏನಿದು ಮೂಲಕ್ಕಿ, ಹಾಗೆಯೇ ಹಸಿರು ಮೆಣಸಿನ್ಕಾಯಿ. ಸೊ ಇದಿಷ್ಟೇ. ಇದೆಲ್ಲ ಬಿಟ್ಟಿರೋದೆಲ್ಲ ನನ್ನ ಇದಕ್ಕೆ ಯೂಸ್ ಮಾಡ್ಕೊಳ್ಳೋ ಅಂತಂದರೆ ತೊಗೊಬಂದಿದ್ದೀನಿ. ಸೊ ಬಂದಿದ್ದನ್ನೆಲ್ಲ ಇವಾಗ ಎತ್ತಿಡೋಣ. ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ರೆಡಿ ಮಾಡ್ಕೊಳ್ಳೋಣ ಬೆಳಗ್ಗೆಯಿಂದ ಸಂಜೆ ತನಕ ಕುಡಿಯೋದಕ್ಕೆ. ಸೊ ಖಾಲಿ ವಾಟರು ಕುಡಿಯೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಬೋದು. ಫ್ಲೇವರ್ಫುಲ್ ಆಗು ಇರುತ್ತೆ, ಹಾಗೆ ವೆಯ್ಟ್ ಲಾಸಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ ಕಟ್ ಮಾಡಿರೋಂಥ ಲೆಮನ್ ಒಂದು ಅರ್ಧ ಲೆಮನ್ ತೊಗೊಂಡು ಅದನ್ನು 3 ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಹಾಗೆ ಪುದೀನ ಮತ್ತು ಕುಕ್ಕುಂಬರು, ಸಿಪ್ಪೆ ತೆಗಿಬೇಡಿ, ವಿತ್ ಸಿಪ್ಪೆ ಜೊತೆಗೇನೆ. ಅದ್ರ ಜೊತೆಗೆ ಚಿಯಾ ಸೀಡ್ಸು. ಸೊ ಇದಕ್ಕೆ ನಾನು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊತೀನಿ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇವಾಗ. ಇದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಬ್ಲೋಟಿಂಗ್ ಇದ್ದರೆ ಅದು ಕಮ್ಮಿ ಆಗೋ ಕೂಡ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಟಮ್ಮಿ ಪಾರ್ಟ್ನ ರೆಡ್ಯೂಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬಾಡಿಯಲ್ಲಿ ಟ್ಯಾಕ್ಸಿಸ್ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಬಾಟಲಲ್ಲಿ ನೀರು ತೊಗೊಂಡಿದ್ದೀನಿ. ಸೊ ಟ್ರಾನ್ಸ್ಪರೆಂಟ್ ಬಾಟಲ್ ತೊಗೊಂಡಿದ್ದೀನಿ, ಏಕೆಂದರೆ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಇದರಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರ ಯಾವ ಬಾಟಲ್ ಇದೆಯೋ ಆ ಬಾಟಲ್ನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಮೊದಲಿಗೆ ಚಿಯಾ ಸೀಡ್ಸ್ ಹಾಕೊಳ್ಳೋಣ. ನಾನು ಚಿಯಾ ಸೀಡ್ಸ್ನ 1 ಸ್ಪೂನಷ್ಟು ಯೂಸ್ ಮಾಡ್ತೀನಿ. ಚಿಯಾ ಸೀಡ್ಸ್ ಒಳ್ಳೆಯದು ಅಂತ ಜಾಸ್ತಿನೂ ಕೂಡ ಯೂಸ್ ಮಾಡ್ಬೋದು. ಇದರಲ್ಲೂ ಕೂಡ ಹೈ ಕ್ಯಾಲರಿ ಇರುತ್ತೆ. ಸೊ ಅತಿಯಾಗಿ ತೊಗೊಂಡ್ರೆ ಅಮೃತನ ವಿಷ ಆಗುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ಸೊ ನಾನು 1 ಟೇಬಲ್ ಸ್ಪೂನ್ನ ಹಾಕೊತಾ ಇದ್ದೀನಿ. ಸೊ ನೀವು ಬೆಳಗ್ಗೆಯಿಂದ ಸಂಜೆ ತನಕ ವಾಟರ್ನ ಕನ್ಸ್ಯೂಮ್ ಮಾಡ್ತೀರಾ ಅಂದರೆ ಡೈಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾವು ಚಿಯಾ ಸೀಡ್ಸ್ನ ತೊಗೋಬೋದು. ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ಲೆಮನ್, ಸೊ ಕಟ್ ಮಾಡಿರೋ ಲೆಮನ್ನು ಕೂಡ ಇದ್ರೊಳಗಡೆ ಹಾಕೊಳ್ಳೋಣ. ಹಾಗೆಯೇ ಇಲ್ಲಿ ಕುಕ್ಕುಂಬರು ಕೂಡ ಇವಾಗ ನಾನು ಇದ್ರೊಳಗಡೆ ಹಾಕೊತಾ ಇದ್ದೀನಿ. ಸೊ ಜಾಸ್ತಿ ಪುದೀನ, ಇದೆಲ್ಲ ಒಂದು ಅದ್ರದ್ದು ಫ್ರೇಗ್ರೆನ್ಸ್ ಇಳ್ಕೊಳ್ಳೋದಕ್ಕೆ ಒಂದು 10 to 20 ಮಿನಿಟ್ಸ್ ಬೇಕಾಗುತ್ತೆ ನೀಟಾಗಿ ಅದು ಫ್ರೇಗ್ರೆನ್ಸ್ ಎಲ್ಲ ಆಗೋದಕ್ಕೆ. ಮತ್ತು ಚಿಯಾ ಸೀಡ್ಸು ಅಷ್ಟೇ ಸ್ವಲ್ಪ ಉಬೋದಕ್ಕೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಡಿಟಾಕ್ಸ್ ಡ್ರಿಂಕ್. ಇದನ್ನೇ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಕುಡಿಯೋದು. ಸೊ ಇದಕ್ಕೆ ನಾನು ಇದು ನೀರು ಖಾಲಿಯಾದಾಗ ಏನು ಮಾಡೋದಂದ್ರೆ ಮತ್ತೆ ನೀರು ಖಾಲಿಯಾದಾಗ ಮತ್ತೆ ಇದಕ್ಕೆ ನಾನು ವಾಟರ್ನ ರಿಫಿಲ್ ಮಾಡ್ಕೊತೀನಿ. ಚಿಯಾ ಸೀಡ್ಸು ಅಷ್ಟೇ, ಏನು ಫುಲ್ ಖಾಲಿ ಆಗಲ್ಲ, ಎಲ್ಲ ಇದ್ರೊಳಗಡೆ ಎಲ್ಲ ಕುತ್ಕೊಂಡಿರುತ್ತೆ. ನೀವು ಈ ಥರ ಇದು ಆ್ಯಕ್ಚುಲಿ 1 ಲೀಟರ್ ಬಾಟಲು ಈ ಥರದ್ದು ನಾನು ಬೆಳಗ್ಗೆಯಿಂದ ಸಂಜೆ ತನಕ ಆಲ್ಮೋಸ್ಟ್ ಒಂದು 3 ಬಾಟಲ್ನ ಕುಡ್ದಿರ್ತೀನಿ ನೀರನ್ನ. ಸೊ ಅದು ಬಿಟ್ಟು ನಾನು ಎಕ್ಸ್ಟ್ರಾ ಗ್ರೀನ್ ಟೀ ಅಂತೆ ಮತ್ತು ಇನ್ನು ಜೀರಾ ವಾಟರ್ ಅಂತೆ ಇದನ್ನೆಲ್ಲ ಕುಡಿತಾ ಇರ್ತೀನಿ. ಹಾಗಾಗಿ ಆಲ್ಮೋಸ್ಟ್ ಒಂದು 3.5 to 4 ಲೀಟರ್ ವಾಟರ್ ಆಗುತ್ತೆ. ಸೊ ದಿಸ್ ಇಸ್ ಮೈ ಡಿಟಾಕ್ಸ್ ಡ್ರಿಂಕ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿ ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡ್ರೆ ನೋಡಿ ಕುಡಿಯೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂತ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಒಂದು 20 ಮಿನಿಟ್ಸ್ ಸೆಟ್ ಆಗೋದಕ್ಕೆ ಬಿಡೋಣ. ಸೊ ಅದರದ್ದು ಎಲ್ಲ ಫ್ರೇಗ್ರೆನ್ಸ್ ಈ ವಾಟರ್ ಜೊತೆ ಮಿಕ್ಸ್ ಆಗುತ್ತೆ. ಮಂಡೇ ಅಂದರೆ ನಂಗೆ ಸ್ವಲ್ಪ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕ್ಲೀನಿಂಗ್ ಇದೆಲ್ಲ, ಹಾಗೆ ಬಟ್ಟೆ ವಾಶ್ ಮಾಡೋದು ಇದೆಲ್ಲ ನಾನು ಮಂಡೇ ಇಟ್ಕೊತೀನಿ. ಏಕೆಂದರೆ ನಮ್ಮ ಏರಿಯಾದಲ್ಲಿ ಕಾವೇರಿ ನೀರು ಬಿಡೋದು ವಾರದಲ್ಲಿ 2 ದಿನ ಬಿಡ್ತಾರೆ, ಅದರಲ್ಲಿ ಮಂಡೇ ಬಿಡ್ತಾರೆ. ಹಾಗಾಗಿ ಮಂಡೇನೇ ನನ್ನ ಕೆಲಸಗಳು, ಹಾಗೆ ವಾರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಇವಾಗ ಅವರನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಹಾಗೆಯೇ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿ ಅದನ್ನು ಇಟ್ಬಿಟ್ಟು ಇಲ್ಲಿ ಹಾಸಿಗೆ ಬಟ್ಟೆಗಳೆಲ್ಲ ಚೇಂಜ್ ಮಾಡಬೇಕಾಗಿತ್ತು, ಸೋಫಾದೆಲ್ಲ. ಸೊ ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದೆ.
ಬೆಳಗ್ಗೆ ಟೈಮ್ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಳ್ಳೆ ಕನ್ನಡ ಸಾಂಗ್ಗಳು ಕೇಳ್ಕೊಂಡು ಕೆಲಸ ಮಾಡೋದಂದರೆ ನಂಗೆ ಸಖತ್ ಇಷ್ಟ ಆಗುತ್ತೆ. ನನ್ನ ಮೂಡು ಕೂಡ ರಿಫ್ರೆಶ್ ಆಗುತ್ತೆ. ಸೊ ಸಾಂಗ್ ಕೇಳ್ತಾ ಇದ್ದರೆ ನನಗೂ ಸ್ವಲ್ಪ ಎನರ್ಜಿಯಾಗಿ ಕೆಲಸ ಮಾಡ್ತಾ ಇರ್ತೀನಿ ಅಂತ ನನಗೆ ಫೀಲ್ ಆಗುತ್ತೆ. ಹಾಗಾಗಿ ಒಂದೊಳ್ಳೆ ಕನ್ನಡ ಸಾಂಗ್ಸ್ಗಳು, ಅದರಲ್ಲೂ ಹಳೆಯ ಸಾಂಗ್ಸ್ಗಳು ಕೇಳ್ತಾ ಇದ್ದರೆ ನನಗೆ ಮೈಂಡು ಕೂಡ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗಾಗಿ ಬೆಳಗ್ಗೆ ಹೊತ್ತು ಕನ್ನಡ ಸಾಂಗ್ ಆಲ್ಮೋಸ್ಟ್ ಇರುತ್ತೆ. ಸೊ ಇವಾಗ ದೋಸೆಗೆ ಇಡ್ಲಿಗೆ ನೆನೆ ಹಾಕೋಣ ಅಂದ್ಬಿಟ್ಟು ನೆನೆಸ್ತಾ ಇದ್ದೀನಿ. ಇದು ರೇಷನ್ ಅಕ್ಕಿ. ಸೊ ರೇಷನ್ ಅಕ್ಕಿನ ನೆನೆಸ್ತಾ ಇದ್ದೀನಿ. ಇದಕ್ಕೆ ನಾನು ದೋಸೆನಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಇಡ್ಲಿಗಾದ್ರೂ ಮಾಡ್ಕೋಬೋದು. ಸೊ ನಾನಿಲ್ಲಿ 6 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1.5 ಕಪ್ ಅಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೊತೀನಿ. ಅದ್ರ ಜೊತೆಗೆ ಕಡಲೆಬೇಳೆ ತೊಗೊತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ದೋಸೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗೆ ನಮ್ಮ ಬಾಡಿಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಸೊ ಟೇಸ್ಟಿಯಾಗಿರುತ್ತೆ ದೋಸೆ ಇದು ಹಾಕೋದ್ರಿಂದ. ಹಾಗೆ ಸ್ವಲ್ಪ ಮೆಂತ್ಯ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಸೊ ಇಡ್ಲಿಗೆ ನೀವು ಬರೀ ಇಡ್ಲಿ ಮಾಡ್ಕೊತೀರಾ ಆದರೆ ಮೆಂತ್ಯ ಮತ್ತು ಕಡಲೆಬೇಳೆನ ಸ್ಕಿಪ್ ಮಾಡಿ. ಸೊ ದೋಸೆ ಇಡ್ಲಿ ಎರಡೂ ಮಾಡ್ಕೊತೀರಾ ಅಂದಾಗ ಸೊ ಕಡಲೆಬೇಳೆ ಮತ್ತು ಸರಿ ಬಾದಾಮಿ ತಿನ್ನು. ಸೊ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಇವಾಗ. ಸೊ ನಾನು ಒಟ್ಟಿಗೆ ನೆನೆ ಹಾಕ್ತೀನಿ, ಅದು ಸಪ್ರೇಟ್ ಇದು ಸಪ್ರೇಟ್ ಹಾಕಲ್ಲ. ಇದನ್ನ ಇವಾಗ ಒಂದು 6 ಇಂದ 7 ಸಲ ತೊಳಿಬೇಕು. ಯಾಕೋ ಬಸ್ಸು ಇವಾಗ ಹೆವಿ ಡಿಸ್ಟರ್ಬ್. ನಾನು ಏನಾದ್ರು ವಿಡಿಯೋ ಮಾಡ್ತಾ ಇರ್ಬೇಕಲ್ಲೇ. ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ಮೆಲ್ ಹೋಗೋ ತನಕ ಒಂದು 5 ಇಂದ 6 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಬೇಗನೆ ನೆನೆ ಹಾಕ್ಬೇಕು ಅಕ್ಕಿನ, ಮತ್ತೆ ಬೇಗ ರುಬ್ಬೇಕಾಗುತ್ತೆ. ಹಾಗಾಗಿ ನಾನು ಬೇಗನೆ ನೆನೆ ಹಾಕ್ತಾ ಇದ್ದೀನಿ. ಬೇಸಿಗೆ ಎಲ್ಲ ಇದ್ರೆ ನಾನು ಸ್ವಲ್ಪ ಲೇಟಾಗಿ ಹಾಕ್ತೀನಿ, ಅವಾಗೇನು ಹಿಟ್ಟು ಬೇಗ ಹುಳಿ ಬರುತ್ತೆ. ಇವಾಗ ಚಳಿ ಕೋಲ್ಡ್ ಇರುತ್ತಲ್ಲ, ಹಿಟ್ಟು ಉಬ್ಬಲ್ಲ. ಹಾಗಾಗಿ ಸ್ವಲ್ಪ ಒಂದು 5 ಗಂಟೆ ಹಂಗೆ ರುಬ್ಬೋದಕ್ಕೆ ಇವಾಗಲೇ ನೆನೆ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ತೊಳೆದಿದ್ದೀನಿ. ಸೊ ಇವಾಗ ಇದೊಂದು 5 ಅವರ್ ನೆನೆಲಿ, ಆಮೇಲೆ ರುಬ್ಬಬೇಕಾದ್ರೆ ತೋರಿಸ್ತೀನಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಬೇಯಿಸಿದೆ. ಕ್ಯಾರೆಟ್, ಹಾಗೆ ಬೀನ್ಸ್, ಹಾಗೆ ಬ್ರೋಕ್ಲಿ. ಸೊ ಇದನ್ನು ಬೇಯಿಸ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಒಂದೇ ಚೂರು ಆಯಿಲ್ ಹಾಕ್ಕೊಂಡು ಒಂದು ಆನಿಯನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಇವಾಗ ನಾನು ಏನು ಬಾಯ್ಲ್ ಮಾಡ್ಕೊಂಡಿದ್ದೆ, ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೆಲ್ಲ ವೆಜಿಟೇಬಲ್ಸು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಅದ್ರ ಜೊತೆಯಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಸಾಲ್ಟು ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಸೊ ಇದು ಟೇಸ್ಟಿಯಾಗಿ ಒಂದು ಸಲಾಡ್, ಹೆಲ್ದಿ ಸಲಾಡ್ ರೆಡಿ ಆಗುತ್ತೆ. ಸೊ ನಾನೇನು ರೈಸ್ ಅಂದರೆ ಮಧ್ಯಾಹ್ನ ಟೈಮು ರೈಸ್ ಬರೀ ಸಲಾಡೇ ತಿಂತೀನಿ ಆ ಥರ ಏನಿಲ್ಲ. ರೈಸ್ ಏನು ಜೊತೆ ಸೊ ಇದನ್ನು ಸ್ವಲ್ಪ ತೊಗೊತೀನಿ. ಸೊ ಮನೇಲಿ ಏನು ಮಾಡಿರ್ತೀನಿ ಅಡುಗೆ, ಅದೇ ಅಡುಗೆನ ಅದ್ರ ಜೊತೆಗೆ ಸ್ವಲ್ಪ ಈ ಥರ ವೆಜಿಟೇಬಲ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದು. ಮುಂಚೆ ಬರೀ ರೈಸೇ ತಿಂತಾಯಿದ್ದೆ. ಸೊ ಇವಾಗ ಇದನ್ನೊಂದು ಚೇಂಜ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸಲಾಡ್ನು ಕೂಡ ಅದ್ರ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಮೂಲಂಗಿ ಸಾಂಬಾರು, ರೈಸು, ಹಾಗೆಯೇ ಒಂದು ಸ್ವಲ್ಪ ಸಲಾಡು, ಅದ್ರ ಜೊತೆಗೆ ಕುಕ್ಕುಂಬರ್. ಇದಾಗಿತ್ತು ಇವತ್ತಿನ ಲಂಚ್ ಪ್ಲೇಟ್ ನಂದು. ಇವಾಗ ರೆಡಿ ಆಗಿದ್ದೀನಿ ಜಿಮ್ಗೆ ಹೋಗೋಣ ಅಂತ. ಸೊ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿ ಆದಮೇಲೆ ಬಟ್ಟೆ ಎಲ್ಲ ಇತ್ತು ವಾಶ್ ಮಾಡಿ. ಸೊ ಇವಾಗ ಸ್ವಲ್ಪ ಫ್ರೀ ಆಗಿ ಇವಾಗ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಇದೊಂದು ರೇಟ್ ಕೊಟ್ಬಿಟ್ಟು ಹೋಗ್ತೀನಿ. ಬಾಸು ಎಗ್ರಿ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಹೋಗ್ತಿದ್ದಾನೆ. ಸೊ ಇವಾಗ ನಾನು 7:30 ಹಂಗೆ ಹೋಗ್ತೀನಿ. ನನಗೆ ಫ್ರೀ ಆಗೋದು ಜಿಮ್ಗೆ ಹೋಗೋದಕ್ಕೆ ಈವ್ನಿಂಗ್. ಸೊ ನನಗೆ ಬೆಸ್ಟ್ ಅನ್ಸೋದನ್ನು ಕೂಡ ಈವ್ನಿಂಗೇ. ಸೊ ಹಾಗಾಗಿ ನಾನು ಈ ಟೈಮ್ಗೆ ಚೂಸ್ ಮಾಡ್ಕೊತೀನಿ. ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಎದ್ದೋಗ್ಬೇಕು. ಅಲ್ಲಿಂದ ಬಂದು ಮತ್ತೆ ಸ್ಕೂಲ್ಗೆಲ್ಲ ರೆಡಿ ಆಗೋಕ್ಕೂ ನನ್ನ ಮಗನಿಗೆ ಬರೀ ಬಿಸ್ಕೆಟು ಬ್ರೆಡ್ದೇ ಜಾಸ್ತಿ ಚಿಂತೆ, ಊಟ ಮಾಡೋದು. ಆಯಿತು. ಸೊ ಬನ್ನಿ ಜಿಮ್ಗೆ ಹೋಗಿ ಮತ್ತೆ ಸಿಗ್ತೀನಿ ನಾನು ನಿಮಗೆ. ತಿನ್ಬಾರ್ದು ಬಿಸ್ಕೆಟ್ ತಿಂದರೆ ಹೊಟ್ಟೆ ಒಳಗಡೆ ಎಲ್ಲ ಅಪ್ಪು ಆಗುತ್ತೆ. ಆಗ್ಲಾ ನೋಡಿ ಹೆಂಗವನೆ ಅಂತ. ಆಗಲಿ ನಿಂಗೇನಾಗಬೇಕು? ಓಲೆ ಬಿಸ್ಕೆಟ್
ಓರಿಯೋ ಬಿಸ್ಕೆಟ್ ಭೂತ ಆಗ್ಬಿಟ್ಟಿದೆಯಾ ನೀನು ಬಿಸ್ಕೆಟ್ ಭೂತ ಅಪ್ಪ ಬೆಳಗ್ಗೆ ರಜೆ ಇರ್ಬೇಕಾದ್ರೆ ಬೆಳಗ್ಗೆನೇ ಬಿಸ್ಕೆಟ್ ತಿನ್ನಿಸ್ತಿದ್ದಾನೆ ಹೋಗ್ಲಿ ಪಾಪ ಅಂತ ಯಾವತ್ತಾರ ಒಂದಿನ ಬಿಸ್ಕೆಟ್ ತಂದ್ರೆ ಇನ್ನೊಂದು ವಾರ ಇಡೀ ಅದೇ ಓರಿಯೋ ಬಿಸ್ಕೆಟ್ ಓರಿಯೋ ಬಿಸ್ಕೆಟ್ ಓರಿಯೋ ಬಿಸ್ಕೆಟ್ ಅಂತ ಜಾಸ್ತಿ ಮುಂದಿಗೆ ಬನ್ನಿ ಹಾಂ ಸೊ ಇವಾಗ ಜಿಮ್ಮಿಂದ ಬಂದೆ ಹಾಗೇನೆ ನನ್ನ ಲಾಸ್ಟ್ ಡಿನ್ನರ್ ಕೂಡ ರೆಡಿ ಮಾಡ್ಕೊಂಡು ದಿನದ ಲಾಸ್ಟ್ ಮೇಲು ಸೊ ಪ್ರೋಟೀನ್ ಹಾಗೇನೆ ಫೈಬರ್ ರಿಚ್ ಇರೋಂಥ ಫುಡ್ನ ಇವಾಗ ತೊಗೊತಾ ಇದ್ದೀನಿ ಬನ್ನಿ ಏನು ತೊಗೊತಾ ಇದ್ದೀನಿ ಅಂತ ತೋರಿಸ್ತೀನಿ ಅದೇ ಬೆಳಗ್ಗೆ ಮಾಡಿದ್ನಲ್ವ ಸೊ ಅದೇ ಮಿಕ್ಕಿರೋದನ್ನು ಸ್ವಲ್ಪ ಸಲಾಡ್ನ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಹಾಕ್ಕೊಂಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಲಾಸ್ಟ್ ಮೀಲ್ ಹಾಗೆಯೇ ಹಿಟ್ಟು ಕೂಡ ಆಚೆ ಕಡೆಯಿಂದ ರುಬ್ಬಿಸ್ಕೊ ಬರಿಸ್ತೆ ಇವತ್ತು ಮನೇಲಿ ರುಬ್ಬಲಿಲ್ಲ ಸೊ ಹೊರಗಡೆಯಿಂದನೇ ರುಬ್ಬಿಸ್ತೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸೊ ಇದು ನಮ್ಮ ಮನೆಗೆ ಒಂದು 3-4 ದಿನ ಬರುತ್ತೆ ಸೊ ದೋಸೆ ಇಡ್ಲಿ ಮಾಡಿದರೆ ಸೊ ಇದಾಗಿತ್ತು ದಿನದ ಲಾಸ್ಟ್ ಮೀಲ್ ಸೊ ಇದನ್ನ ತಿಂದ್ಬಿಟ್ಟು ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಡೇ 2 ಇವತ್ತು ಡೇ 1 60 ಡೇ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾಳೆ ಡೇ 2 ಜೊತೆ ಸಿಗ್ತೀನಿ ಸೊ ನಾಳೆ ಡೇ 2 ಹೇಗಿರುತ್ತೆ ನೋಡೋಣ ಇವತ್ತಂತೂ ಹೆಂಗಿತ್ತು ಅಂದರೆ ಡೇ ನಾನು ಕಾಫಿ ಇಲ್ದೇ ಇರ್ತಾನೆ ಇರಲಿಲ್ಲ ಇವತ್ತು ಬೆಳಗ್ಗೆಯಿಂದ ಕಾಫಿ ಕುಡಿಯೋದಕ್ಕೆ ಒಂಥರ ಫೀಲ್ ಆಗ್ತಾ ಇತ್ತು ಸೊ ಅದನ್ನು ಎಲ್ಲ ಮೇಂಟೈನ್ ಮಾಡೋದಕ್ಕೆ ನಾನು ಡಿಟಾಕ್ಸ್ ಡ್ರಿಂಕ್ ಆಗಲಿ ಮತ್ತು ಸೊ ಗ್ರೀನ್ ಟೀ ಇದನ್ನೆಲ್ಲ ಕುಡಿದೆ ಸೊ ಹಾಗಾಗಿ ಅದನ್ನು ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ ಬಟ್ ಆದ್ರೂ ಡೈಲಿ ನಾನು ಕೆಫೆನ್ ಜಾಸ್ತಿ ತೊಗೊತಾ ಇದ್ದಿದ್ದಕ್ಕೆ ಇವತ್ತು ಆ ಟೈಮಿಗೆ ಕರೆಕ್ಟಾಗಿ ಹೆಡ್ಏಕ್ ಬರ್ತಾಯಿತ್ತು ಸೊ ಆ ಟೈಮಲ್ಲಿ ನಾನೇನು ಮಾಡಿದೆ ಅಂದರೆ ಸೊ ಈ ಗ್ರೀನ್ ಟೀ ಈ ಥರದ್ದನ್ನು ತೊಗೊಂಡೆ ಬಟ್ ಫಸ್ಟೇ ಆಗಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಸೊ ವರ್ಕೌಟ್ ಕೂಡ ಇವತ್ತು ತುಂಬ ಚೆನ್ನಾಗಾಯಿತು ಸೊ ಹೆವಿ ವರ್ಕೌಟ್ ಅಂತಲೇ ಹೇಳ್ಬೋದು ಥೈಸ್ ಹಾಗೇನೆ ಶೋಲ್ಡರ್ ವರ್ಕೌಟ್ನ ಮುಗಿಸ್ಕೊಂಡು ಬಂದೆ ಸೊ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್